ಮಿಸ್ಟರ್ ಎಂಎಲ್ಎ ಅಶೋಕ್ ರೈ, ಯು ಆರ್ ಲಯನ್ ಆಫ್ ಸೌತ್ ಕೆನರಾ, ಯು ಆರ್ ಗ್ರೇಟ್ ಪರ್ಸನ್. ಇದು ಎಐಸಿಸಿ ಕರ್ನಾಟಕದ ಉಸ್ತುವಾರಿಯಾಗಿರುವ ರಣಜಿತ್ ಸಿಂಗ್ ಸುರ್ಜೇವಾಲ್ ಹೇಳಿದ ಮಾತು. ಮಂಗಳೂರಿನಲ್ಲಿ ಕರ್ನಾಟಕದ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಣಜಿತ್ ಸಿಂಗ್ ಸುರ್ಜೇವಾಲರು ಪಕ್ಷದ ಪ್ರಮುಖರ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ಕಾರ್ಯವೈಖರಿಯ ಬಗ್ಗೆ ಜಿಲ್ಲೆಯ ಪ್ರಮುಖ ನಾಯಕರುಗಳ ಜೊತೆ ಚರ್ಚೆ ನಡೆಸಿದರು. ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿಯವರ ಗೆಲುವಿನಲ್ಲಿ ಕೈಗೊಳ್ಳಬೇಕಾದ ಕಾರ್ಯವೈಖರಿಯ ಬಗ್ಗೆ ಚರ್ಚೆ ನಡೆಸಿದರು. ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣೆಯ ಶಾಂತಿ ಸುವ್ಯವಸ್ಥೆಯ ಅಂಗವಾಗಿ ಬ್ರಹ್ಮಾವರದಲ್ಲಿ ಪೊಲೀಸ್ ಪಥಸಂಚಲನ ನಡೆಯಿತು. ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿಯಿಂದ ಹೊರಟ ಪೊಲೀಸ್ ಪೆರೇಡ್ ರಥಬೀದಿಯ ಮೂಲಕ ಬಸ್ ನಿಲ್ದಾಣದಿಂದ ಸಾಗಿ ಬಂದು ಪೊಲೀಸ್ ಠಾಣೆಗೆ ತಲುಪಿತು. ಉಡುಪಿ ಜಿಲ್ಲಾ ಪೊಲೀಸ್ ಅಡಿಷನಲ್ ಎಸ್ಪಿ ಸಿದ್ದಲಿಂಗಪ್ಪ, ಡಿವೈಎಸ್ಪಿ ಡಿಟಿ ಪ್ರಭು, ಬ್ರಹ್ಮಾವರ ವೃತ್ತ ನಿರೀಕ್ಷಕ ದಿವಾಕರ್, ಮಣಿಪಾಲ ಠಾಣಾಧಿಕಾರಿ ರಾಘವೇಂದ್ರ, ಮಲ್ಪೆಯ ಠಾಣಾಧಿಕಾರಿ ಕೃಷ್ಣ, ಬ್ರಹ್ಮಾವರ ಠಾಣಾಧಿಕಾರಿ ಬಿ ಮಧು, ಕೋಟಾ ಠಾಣಾಧಿಕಾರಿ ತೇಜಸ್ವಿ ನೇತೃತ್ವ ವಹಿಸಿದ್ರು. ಗುಜರಾತ್ ರಾಜ್ಯದಿಂದ 71 ಮತ್ತು ಬ್ರಹ್ಮಾವರದ 35 ಪೊಲೀಸ್ ಸಿಬ್ಬಂದಿಗಳು ಪೆರೇಡ್ನಲ್ಲಿದ್ದರು. ಮಲೇಷಿಯಾ ನೌಕಾಪಡೆಗೆ ಸೇರಿದ 2 ಹೆಲಿಕಾಪ್ಟರ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದುದರಿಂದ 10 ಜನರು ಸಾವಿಗೀಡಾದ ಘಟನೆಯು ಮಂಗಳವಾರ ನಡೆದಿದೆ. ಮುಂದಿನ ತಿಂಗಳು ನಡೆಯುವ ನೌಕಾಪಡೆಯ 90ನೇ ವಾರ್ಷಿಕೋತ್ಸವಕ್ಕಾಗಿ ಹೆಲಿಕಾಪ್ಟರ್ಗಳು ಕದನ ಕಸರತ್ತು ತರಬೇತಿಯಲ್ಲಿ ತೊಡಗಿದ್ವು. ಬಡಗಣ ಪೆರಾಕ್ ಸ್ಟೇಟ್ನಲ್ಲಿ ಈ ಕಸರತ್ತು ತರಬೇತಿ ನಡೆದಿತ್ತು. 2 ಹೆಲಿಕಾಪ್ಟರ್ನಲ್ಲಿದ್ದ 10 ಮಂದಿ ನೌಕಾ ಸಿಬ್ಬಂದಿಯೂ ಸತ್ತಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ತಪ್ಪುದಾರಿಗೆ ಎಳೆಯುವ ಜಾಹೀರಾತು ನೀಡಿದ್ದೀರಲ್ಲ, ಅಷ್ಟೇ ದೊಡ್ಡ ಜಾಹೀರಾತುಗಳನ್ನು 67 ಮಾಧ್ಯಮಗಳಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀಡುವಂತೆ ಸುಪ್ರೀಂ ಕೋರ್ಟ್ ಪತಂಜಲಿಯ ಪ್ರಮುಖರಿಗೆ ಕಟ್ಟಳೆ ಇಟ್ಟಿತು. ರಾಮದೇವ್ ಮತ್ತು ಬಾಲಕೃಷ್ಣರನ್ನು ಆಳವಾಗಿ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ಕೊನೆಗೆ ಜಾಹೀರಾತುಗಳಿಗೆ ಆದೇಶಿಸಿತು. ಪತಂಜಲಿಯ ವಕೀಲರು ಕೋರ್ಟಿನಲ್ಲಿ ಕ್ಷಮಾಪಣೆ ಕೇಳಿರುವುದಾಗಿ ಹೇಳಿದರು. ಅದು ತುಂಬಾ ತಡವಾಯಿತು. ಈಗ ನಿಮ್ಮ ಸುಳ್ಳು ಪ್ರಚಾರದ ಜಾಹೀರಾತಿನಂತೆಯೇ ಕ್ಷಮಾಪಣೆಯು ಮಾಧ್ಯಮಗಳಲ್ಲಿ ಬರಲಿ ಎಂದರು. ಇತಿಹಾಸ ಪ್ರಸಿದ್ಧ ಕೊಡಗು ಜಿಲ್ಲೆಯ ಮಡಿಕೇರಿಯ ಎಮ್ಮೆಮಾಡು ಗ್ರಾಮದಲ್ಲಿ ಅಂತ್ಯವಿಶ್ರಾಂತಿಗೊಂಡಿರುವ ಹಜರತ್ ಸರಾಫಿ ಶಹೀದ್ ಮತ್ತು ಸಯೀದ್ ಹಸನುಖಾಫ್ ಇನ್ನಿತರ ಪವಾಡ ಪುರುಷರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಉರೂಸ್ ಕಾರ್ಯಕ್ರಮವು ಏಪ್ರಿಲ್ 26ರಿಂದ ಮೇ 3ರವರೆಗೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಅಶ್ರಫ್ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಏಪ್ರಿಲ್ 29ರಂದು ಧಾರ್ಮಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದು ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಜಕರಿಯಾ ಸಹದಿ, ನಿಸಾರ್ ಚೌರಿ, ಜುಬೈದ್ ಉಪಸ್ಥಿತರಿದ್ದರು. ಮುಣ್ಕೂರು ರಾಜ್ಯ ಹೆದ್ದಾರಿಯಲ್ಲಿ ನಿಯಂತ್ರಣ ತಪ್ಪಿ ಮಾರುತಿ ಒಮಿನಿಯೊಂದು ಪಲ್ಟಿಯಾದ ಘಟನೆ ನಡೆದಿದೆ. ಬೆಳ್ಮನ್ ಕಡೆಯಿಂದ ಮುಣ್ಕೂರು ಕಡೆ ಸಾಗುತ್ತಿದ್ದ ಮಾರುತಿ ಒಮ್ನಿ ಚಾಲಕನ ನಿದ್ರೆಯ ಮಂಪರ್ನಲ್ಲಿ ರಸ್ತೆಯಿಂದ ನೇರವಾಗಿ ತೋಟದ ಕಡೆ ಸಾಗಿ ಪಲ್ಟಿಯಾಗಿದೆ. ವಾಹನದಲ್ಲಿ 6 ಜನ ಪ್ರಯಾಣಿಸುತ್ತಿದ್ದು ಗಂಭೀರ ಗಾಯಗೊಂಡ ಅವರನ್ನು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.